Hi, hello friends. ಗೈಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಟೀ ಜೊತೆ ನಮಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಕೇವಲ 10 ನಿಮಿಷದಲ್ಲಿ ನಾವು ಅಕ್ಕಿ ಹಿಟ್ಟಿದ್ರೆ ಸಾಕು ಈ ಸ್ನ್ಯಾಕ್ಸ್ನ ತಯಾರಿಸ್ಬೋದು. ತುಂಬ ಈಸಿಯಾಗಿ ತಯಾರಿಸ್ಬೋದು. ಇದನ್ನು ನಾವು 2 ತಿಂಗಳುಗಳ ಕಾಲ ಮಾಡಿ ಕೂಡ ನಾವು ಇಟ್ಕೋಬೋದು. ಇದು ತುಂಬ ಅಂದರೆ ತುಂಬಾ ಈಸಿ. ಕೇವಲ 10 ನಿಮಿಷದಲ್ಲಿ ನಾವು ಈ ಅಕ್ಕಿ ಹಿಟ್ಟಿನಿಂದ ರೆಸಿಪಿನ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ವೆಲ್ಕಮ್ ಬ್ಯಾಕ್ ಟು ಆದ್ಯ ಲಾಗಿನ್ ಕನ್ನಡ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಈಗ 2 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಓಕೆ, ಸೊ ನಾವು ಈ ಪಾಪಡ್ ಮಾಡೋದಕ್ಕೆ ತುಂಬ ಟೈಮ್ ಏನು ಹಿಡಿಯಲ್ಲ. ಸೊ ಹಪ್ಪಳ ನಮಗೆ ತುಂಬ ಬೇಕಾಗಿರೋ ಅಂತಹದ್ದೇ. ಸೊ ಯಾವಾಗಲೂ ಕೂಡ ನಾವು ತಿಂತಾನೆ ಇರ್ತೀವಿ ಹಪ್ಪಳ ಬೇಕು ಅಂದಾಗ. ಸೊ ನೋಡಿ, ಇವಾಗ ನೀರಿಗೆ ನಾನು 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, ಪುಡಿ ಉಪ್ಪು. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಅಡುಗೆ ಅರಿಶಿನ. ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಆಗಿ ನೀರು ಚೆನ್ನಾಗಿ ಕುದಿ ಬರ್ತಾ ಇರಬೇಕು. ಆವಾಗ ನಾವು 1 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಆಯಿಲ್ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡ್ತಾ ಇದ್ದೀರಲ್ಲ, ನಾನು ಸ್ಟವ್ನ ಫುಲ್ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಅದು ಕುದಿ ಬರಬೇಕು. ಸೊ ಅದಕ್ಕೋಸ್ಕರ ನೋಡಿ, ಇವಾಗ ನೀರು ಕುದೀತಾ ಇತ್ತಲ್ವ. ಸೊ ಈಗ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಮನೆಯಲ್ಲಿ ನಾವು ರೊಟ್ಟಿಗೆಲ್ಲ ಮಾಡ್ಕೋತೀವಲ್ಲ ಅದೇ ಅಕ್ಕಿ ಹಿಟ್ಟು. ಸೊ ನಾನು ಇದಕ್ಕೆ ಅಂತ ಸಪ್ರೇಟಾಗಿ ಮಾಡಿಲ್ಲ. ನಾನು ಇದು ಹಪ್ಪಳದಕ್ಕೆ ಅಂತ ಮಾಡಿಲ್ಲ, ಮನೆಯಲ್ಲಿ ನಾವು ರೊಟ್ಟಿಗೆ ಅಂತ ಮಾಡಿರ್ತೀವಲ್ಲ. ಸೊ ಅದೇ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ನಾವು ಹಪ್ಪಳನ ಇವತ್ತು ಮಾಡ್ಕೊಳ್ಳೋಣ. ಕೇವಲ 10 ನಿಮಿಷದಲ್ಲಿ ಅಕ್ಕಿ ಹಿಟ್ಟಿನಿಂದ ಹಪ್ಪಳ ತಯಾರಿಸ್ಬೋದು. ತುಂಬ ಅಂದರೆ ತುಂಬ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಇದು. ಸೊ ನೋಡಿ, ಇವಾಗ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬೇಯ್ತಾ ಇದೆ. ಸೊ ಇದು ಬೆಂದಾಗಿದೆ. ಅದನ್ನು ನಾನು ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದಮೇಲೆ ಸ್ವಲ್ಪ ಬಿಸಿ ಇರಬೇಕು, ಜಾಸ್ತಿ ತಣ್ಣಗಾಗಿರಬಾರ್ದು. ಆವಾಗ ನೋಡಿ ಸ್ವಲ್ಪ ಇದನ್ನು ಮಿತ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಸ್ವಲ್ಪ ಹಸಿಟ್ಟು ಹಾಕಿ ಈ ಥರ ಮಿತ್ಕೋಬೇಕು. ನೋಡ್ತಾ ಇರ್ಬೋದು ನೀವು. ಸೊ ನೋಡಿ, ಹೀಗೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಕೇವಲ 10 ನಿಮಿಷ. ನೀವು ಮಾಡಿ ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಓಕೆ, ಇದು ಬಿಸಿಲೇಬೇಕು ಹಪ್ಪಳ ಮಾಡೋದಕ್ಕೆ ಅಂತ ಹೇಳೋ ಹಾಗೆ ಇಲ್ಲ. ನಮಗೆ ಬೇಕು ಅಂದಾಗಲೆಲ್ಲ ನಾವು ಮಾಡ್ಕೋಬೋದು. ನೋಡಿ, ನಾನು ಚೆನ್ನಾಗಿ ಮಿದ್ದಾದಮೇಲೆ ಅದರಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, 1 ಚಪಾತಿ ಹಿಟ್ಟಷ್ಟು ತೊಗೊಂಡು ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ನಾವು. ನೋಡಿ, ನಾನು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ ಈಗ. ಸೊ ಜಾಸ್ತಿ ದಪ್ಪ ಬೇಡ, ಹಾಗೆ ತುಂಬ ತೆಳು ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ಸ್ವಲ್ಪ ಅಂಟ್ತಾ ಇದೆ ಅಂದರೆ ನೀವು ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ಳಿ, ಹಸಿ ಹಿಟ್ಟು. ನಂತರ ಈಗ ನಾನು ಫುಡ್ ಕಟರ್ ಇರುತ್ತಲ್ಲ ಕುಕ್ಕಿಂಗ್ ಕಟರಲ್ಲಿ, ಸೊ ಅದರಲ್ಲಿ ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಹಪ್ಪಳ ಅಂದರೆ ರೌಂಡ್ ಶೇಪಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ನೋಡಿ ಹಪ್ಪಳ ಕಟ್ ಮಾಡಿರೋದನ್ನೆಲ್ಲ ಈಗ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೋತೀನಿ. ಓಕೆ, ಅಕ್ಕಿ ಹಿಟ್ಟಿನ ಹಪ್ಪಳ ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಇದು ಟೀ ಟೈಮ್ ಸ್ನ್ಯಾಕ್ಸಿಗೆ ಅಂತ ಮಾಡಿರೋ ಅಂಥದ್ದು. ಸೊ ಈಗ ತಟ್ಟೆಗೆ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಪ್ಯಾನಿಗೆ ನಾನು ಡೀಪ್ ಫ್ರೈ ಮಾಡೋದಕ್ಕೆ ಅಂತ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಫ್ರೆಂಡ್ಸ್ ಚೆನ್ನಾಗಿ. ನೀವು ಈ ದೀಪಾವಳಿ ಹಬ್ಬಕ್ಕೂ ಕೂಡ ಇದನ್ನು ಮಾಡ್ಕೋಬೋದು, ಯಾಕೆಂದರೆ ಅಷ್ಟು ಬೇಗ ಮಾಡ್ಬೋದು, ಜಾಸ್ತಿ ಟೈಮೇನು ತೊಗೊಳ್ಳಲ್ಲ. ಹಬ್ಬಕ್ಕೆ ಹಪ್ಪಳ ಇಲ್ಲ ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲ, ದಿಢೀರಾಗಿ ಕೂಡ ನೀವು ಈ ರೆಸಿಪಿನ ಮಾಡ್ಕೋಬೋದು. ಸೊ ನೋಡಿ, ಈಗ ಡೀಪ್ ಫ್ರೈ ಮಾಡೋದಕ್ಕೆ ನಾನು ಹಪ್ಪಳ ಎಲ್ಲ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಪುಟಾಣಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಪೂರಿ ಥರ ಉಬ್ಬಿ ಕೂಡ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಸೇಮ್ ಪೂರಿ ಥರನೇ ಉಬ್ತಾ ಇರುತ್ತೆ, ನೋಡ್ಬೋದು ನೀವು. ಇದನ್ನು ನಿಧಾನವಾಗಿ ನಾವು ಒಂದು 30 ಸೆಕೆಂಡ್ಸ್ ಒಂದು ಸೈಡ್ ಬೇಯಿಸಿ ಟರ್ನ್ ಮಾಡ್ಬೋದು. ಓಕೆ, ನೋಡಿ, ನಾನು ಫುಲ್ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಸ್ಟವ್ನ ಹೈ ಫ್ಲೇಮ್ ಇಟ್ಟಿಲ್ಲ. ಈಗ ನಿಧಾನವಾಗಿ ಇದನ್ನು ನಾವು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಅದು ಪೂರಿ ಥರ ಉಬ್ಬಿರುತ್ತೆ. ಸೊ ಏನೂ ಆಗೋದಿಲ್ಲ, ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ತಿಂದಾಗ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನೋಡಿ,
ಈ ಥರ ನಾನು ನಿಧಾನವಾಗಿ ಎಲ್ಲದನ್ನು ಕೂಡ ಈಗ ಟರ್ನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅಕ್ಕಿ ಹಿಟ್ಟಿದ್ರೆ ಸಾಕು, ನಾವು ದಿಢೀರಾಗಿ ಇದನ್ನು ಮಾಡ್ಕೋಬೋದು. ಸೊ ಇವಾಗ ನೋಡಿ ನಾನು 2 ಸೈಡು ಬೇಯಿಸ್ಕೊಂಡಿದ್ದೀನಿ. 2 ಸೈಡ್ ಬೆಂದಾದ ನಂತರ ಇವಾಗ ನಾನು ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಹಪ್ಪಳ ಇವಾಗ ರೆಡಿಯಾಗಿದೆ ಸ್ನ್ಯಾಕ್ಸಿಗೆ, ಸಂಜೆ ಸ್ನ್ಯಾಕ್ಸ್ ಇದು ನೋಡಿ. ಈಗ ತೆಗೆದಿಟ್ಕೊಳ್ಳೋಣ. ಸೊ ಇದಕ್ಕೆ ನಿಮಗೆ ಸ್ವಲ್ಪ ಉಪ್ಪು ಖಾರ ಬೇಕು ಅನ್ನೋದಾದರೆ ನೀವು ಖಂಡಿತ ಮೇಲೆ ಇದು ಸ್ವಲ್ಪ ಉದುರಿಸ್ಕೋಬೋದು. ಬಟ್ ನಾನು ಹಾಕಿರೋದ್ರಿಂದ ಎಲ್ಲದು ಏನೋ ಇದಕ್ಕೆ ಹಾಕೋದಿಲ್ಲ. ಸೊ ನೋಡಿ ಪೂರಿ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಕ್ಕಿ ರೈಸ್ ಫ್ಲೋರ್ ಸ್ನ್ಯಾಕ್ಸ್ ರೆಡಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ.